ಬಂದೇ ಇಲ್ವಲ್ಲ ಅಸೆಂಬ್ಲಿ ಮುಗಿಸಿ. ಹಾಂ, ಯಾಕೆ ಏನಾದರೂ ಇದ್ರೆ ಕೇಳಿ. ಸರ್, ಈಗ ರಾಜ್ಯಾದ್ಯಂತ ಜನ ಆಕ್ರೋಶ ಯಾತ್ರೆಯನ್ನ ಬಿಜೆಪಿ ಮಾಡ್ತಾ ಇದೆ. ಅವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಪೆಟ್ರೋಲು ಡೀಸೆಲ್ ಬೆಲೆ ಎಲ್ಲ ಏರಿಸ್ತವ್ರು ಯಾರು? ಗ್ಯಾಸ್ ಬೆಲೆ ಎಲ್ಲ ಏರಿಸ್ತವ್ರು ಯಾರು? ಅದಕ್ಕೇನು ಉತ್ತರ ಹೇಳ್ತಾರೆ? ಹಾಂ, ಇವತ್ತು ಎಲ್ಲ ಎಸೆನ್ಷಿಯಲ್ ಕಮೋಡಿಟೀಸ್ ಎಲ್ಲ ಬೆಲೆ ಜಾಸ್ತಿ ಆಗಿರಬೇಕಾದ್ರೆ ಇಟ್ ಈಸ್ BJP ಹೂ ಇಸ್ ರೆಸ್ಪಾನ್ಸಿಬಲ್. ನರೇಂದ್ರ ಮೋದಿಯವರು ಸರ್ಕಾರ ಕಾರಣ ಇದಕ್ಕೆ. ನಾವು ಭಾಳ ಹೆಚ್ಚಂತಂದರೆ ಒಂದು 7-8 ಸಾವಿರ ಕೋಟಿ ತೆರಿಗೆ ಹೆಚ್ಚಾಗಿರ್ಬೋದು. ಅಂದರೆ ಬೇರೆ ಬೇರೆ ಈಗ ಹಾಲಿನ ದರ ಹೆಚ್ಚು ಮಾಡಿದ್ದೀವಿ, ನಮಗೆ ಸರ್ಕಾರಕ್ಕೆ ಬರ್ತದ, ಅದು ರೈತರಿಗೆ ವರ್ಗಾವಣೆ ಮಾಡ್ತೀವಿ. ರೈತರಿಗೆ ವರ್ಗಾವಣೆ ಆಗೋದು, ಅದು ರೈತರಿಗೆ ಕೊಡಬೇಡಿ ಅಂತ ಇವರು ಇದು ಮಾಡಿದ್ರೆ, ಪ್ರತಿಭಟನೆ ಮಾಡಿದ್ರೆ ರೈತ ವಿರೋಧಿಗಳ ಇವರು. ಗ್ಯಾಸ್ ಬೆಲೆ ಹೆಚ್ಚಿಗೆ ಮಾಡಿದ್ರೆ ಯಾರಿಗೆ ಜಾಸ್ತಿ ಆಗೋದು? 50 ರೂಪಾಯಿ ಒಂದು ಗ್ಯಾಸ್ಗೆ ಹೆಚ್ಚು ಮಾಡಿದ್ದಾರೆ. ಯಾಕೆ ಮಾಡಿದ್ರು? ಕ್ರೂಡ್ ಆಯಿಲ್ ಬೆಲೆ ಏನಾಗಿದೆ ಈಗ? ಏನಾಗಿದೆ ರೀ ಗೊತ್ತಾ ನಿಮಗೆ? ಕ್ರೂಡ್ ಆಯಿಲ್ ಬೆಲೆಗೂ ಪೆಟ್ರೋಲ್ ಡೀಸೆಲ್ ಬೆಲೆಗೂ ಹೆಚ್ಚು ಮಾಡೋದಕ್ಕೆ ಸಂಬಂಧ ಇದೆ. ಕ್ರೂಡ್ ಆಯಿಲ್ ಬೆಲೆ ಮನಮೋಹನ್ ಸಿಂಗ್ ಅವರು ಇದ್ದ ಕಾಲದಲ್ಲಿ $120 ಒಂದು ಬ್ಯಾರೆಲ್ಗಿತ್ತು. ಈಗ ಎಷ್ಟಾಗಿದೆ ಗೊತ್ತಾ? $65. ಮತ್ತು ಯಾಕೆ ನೀವು ಹೆಚ್ಚು ಮಾಡಿದ್ರಿ? ಯಾಕ್ರಿ ಹೆಚ್ಚು ಮಾಡಿದ್ರಿ? ಅದ್ರ ವಿರುದ್ಧ ಮಾತಾಡಿ. BJP ಅವರಿಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಮಾರಲ್ ರೈಟ್ ಇಲ್ಲ, ನಂಬರ್ 1. ನಂಬರ್ 2, ಬೆಲೆ ಏರಿಕೆ ಆಗಿರೋದು ಅವ್ರ ಕಾಲದಲ್ಲೇ. ಕೇಂದ್ರ ಸರ್ಕಾರದ ತಪ್ಪು ನೀತಿಯಿಂದಾಗಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಅವರು ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಎಷ್ಟು? ಒಂದು ಗ್ಯಾಸ್ ಉಪಯೋಗಿಸ್ತೀಯಾ? ಎಷ್ಟು ಒಂದು ಗ್ಯಾಸ್ ಬೆಲೆ ಎಷ್ಟೀಗ? ಹೌದು, ಮನಮೋಹನ್ ಸಿಂಗ್ ಅವರು ಇದ್ದಾಗ ಎಷ್ಟಿತ್ತು? 400 ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ? ಆಯ್ತಪ್ಪ, 10 ವರ್ಷ ಆಗಲಿ. ಅವತ್ತು ಎಷ್ಟಿತ್ತು ಬೆಲೆ? ಕ್ರೂಡ್ ಆಯಿಲ್ ಬೆಲೆ ನಾವು ಸಬ್ಸಿಡಿ ಕೊಡ್ತಾ ಇದ್ದು. ಇವ್ರು ಏನು ಮಾಡಿದ್ರು? ಸಬ್ಸಿಡಿ ತೆಗೆದಾಕ್ಬಿಟ್ರಲ್ಲ. ಯಾಕಯ್ಯ ನೀನು ಕೇಳೋದೇ ಇಲ್ಲ ಇವ್ರನ್ನೆಲ್ಲ? ಆರ್ಥಿಕ ದಿವಾಳಿ ಆಗಿದೆ, ವೇತನ ಕೊಡ್ಲಿಕ್ಕೂ ಸಹ ಸರ್ಕಾರದಲ್ಲಿ ದುಡ್ಡಿಲ್ಲ. ಯಾರು ಹೇಳಿದ್ದು? ಯಾವ್ದಾದ್ರು ಸಂಬಳ ನಿಂತೋಗಿದ್ಯಾ? ಪೆನ್ಷನ್ ನಿಂತೋಗಿದ್ಯಾ? ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ಗಳು ನಿಂತೋಗಿದಾವ? BJP ಅವ್ರ ಕಾಲದಲ್ಲಿ ದುಡ್ಡಿಲ್ದೇವರು ಕೂಡ ಕೆಲಸ ಎಲ್ಲ ಅಪ್ರೂವಲ್ ಮಾಡಿಬಿಟ್ಟು ಟೆಂಡರ್ ಕರೆದ್ಬಿಟ್ಟು ದುಡ್ಡು ಹೊಡೆದ್ಬಿಟ್ಟು ಹೊಟ್ಟೋದ್ರು. ಈಗ ಅವರು ನಮಗೆ ಪಾಠ ಹೇಳ್ಕೊಡಕ್ಕೆ ಬರ್ತಾ ಇದ್ದಾರೆ. ಇವತ್ತೇನಾದರೂ ಆರ್ಥಿಕವಾಗಿ ಕರ್ನಾಟಕ ರಾಜ್ಯ ದಿವಾಳಿ ಆಗಿದ್ರೆ ಇಟ್ ಇಸ್ BJP ವಿಚ್ ಇಸ್ ರೆಸ್ಪಾನ್ಸಿಬಲ್. ಜಗದೀಶ್ ಶೆಟ್ಟರ್ ಇರುವಾಗಲೇ ಹಾಳಾದ್ದು ಎಲ್ಲ. ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ ಇರುವಾಗಲೇ ಎಲ್ಲ ಹಾಳಾಗಿರೋದು. ಕರ್ನಾಟಕದಲ್ಲಿ ಈಗ ನಾವು 4,09,549 ಕೋಟಿ ರೂಪಾಯಿ ಬಜೆಟ್ ಮಂಡಿಸಿದೆ. ಹಿಂದಿನ ವರ್ಷ ಎಷ್ಟು ಮಂಡಿಸಿದೆ? 3,71,000 ಕೋಟಿ ಬಜೆಟ್ ಮಂಡಿಸಿದೆ. ಅಂದರೆ ಸುಮಾರು ಎಷ್ಟು ಜಾಸ್ತಿ ಆಯಿತು? 38,000 ಕೋಟಿ ಜಾಸ್ತಿ ಆಯಿತು. ಆರ್ಥಿಕವಾಗಿ ದಿವಾಳಿ ಆಗ್ಬಿಟ್ಟಿರಿ. ಹೆಚ್ಚಾಯ್ತಿತ್ತ? ಯಾರು ಸಾಲ ಮಾಡಿದ್ದೀವಿ? ಅವ್ರು ನರೇಂದ್ರ ಮೋದಿಯವರು ಎಷ್ಟು ಸಾಲ ಮಾಡಿದ್ದಾರೆ ಗೊತ್ತಾ ನಿನಗೆ? ನರೇಂದ್ರ ಮೋದಿಯವರು ಬಂದಾಗ ಎಷ್ಟು ಸಾಲ ಇತ್ತು ಅಂತ ದೇಶದ ಮೇಲೆ? 53,11,000 ಕೋಟಿ. 10 ವರ್ಷದಲ್ಲಿ ಎಷ್ಟಾಯಿತು ಗೊತ್ತಾ? 200 ಲಕ್ಷ ಕೋಟಿ. ಸ್ವಾತಂತ್ರ್ಯ ಬಂತವಿಂದ 53,11,000 ಕೋಟಿ. ಇವ್ರು ಬಂದ ಮೇಲೆ 200 ಲಕ್ಷ ಕೋಟಿ. 4 ಪಟ್ಟು.
4 ಪಟ್ಟು ಜಾಸ್ತಿ ಆಯಿತು. ಯಾರು ಅದಕ್ಕೆ ಕಾರಣ? ದೇಶದ ಮೇಲೆ ಸಾಲ ಜಾಸ್ತಿ ಆಗ್ಬೇಕಾದ್ರೆ ಯಾರು ಕಾರಣ? ನರೇಂದ್ರ ಮೋದಿಜಿ. ನೀವು ಅದನ್ನು ಹೇಳೋದೇ ಇಲ್ಲ, ನಿಮಗೆ ಗೊತ್ತೂ ಇಲ್ಲ ಪಾಪ, ಹೇಳಕ್ಕೂ ಹೋಗಲ್ಲ. ನಿಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳೋ ಸಲುವಾಗಿ ಈ ಜಾತಿ ಗಣತಿಯನ್ನ ಮುನ್ನೆಲೆಗೆ ತಂದ್ರಿ ಅಂತ ಹೇಳಿ ಯಾರು ಅವರು ಸೋಮಣ್ಣ ಹೇಳಿರೋದ? ಜಗದೀಶ್ ಶೆಟ್ಟರ್ ಅವರು ಆರೋಪ ಮಾಡ್ತಾರೆ. ಅವರ ಜಗದೀಶ್ ಶೆಟ್ಟರು ಅವ್ರಿಗೆ ಪಾಪ ವಿರೋಧ ಪಕ್ಷದ ನಾಯಕನಾಗೂ ಕೂಡ ಅಸಮರ್ಥರಾಗಿದ್ದರು, ಮುಖ್ಯಮಂತ್ರಿಯಾಗೂ ಕೂಡ ಅಸಮರ್ಥರಾಗಿದ್ದರು. ಇಲ್ಲಿ ನಮ್ಮ ಪಾರ್ಟಿ ಬಂದು ಏನೇನು ಹೇಳಿದ್ದಾರೆ ಹೇಳಲ್ಲ, ನಾನೆಲ್ಲ ಬಿ ಜೆ ಪಿ ಮೇಲೆ ಹೇಳಲ್ಲ, ಅವೆಲ್ಲ ಹೇಳೋದು ಬೇಡ. ನಮ್ಮ ಪಾರ್ಟಿ ಬಂದ್ಬಿಟ್ಟಿದ್ರು ಟಿಕೆಟ್ ಕೊಡಲಿಲ್ಲ ಅಂತ ಅಸೆಂಬ್ಲಿನಲ್ಲಿ. ನಮ್ಮ ಪಾರ್ಟಿ ಬಂದಿದ್ರು, ಇಲ್ಲಿ MLC ಮಾಡಿ ಮಜಾ ಮಾಡಿ ಅಲ್ಲೋದ್ರು. ವಿರೋಧ ಮಾಡ್ತೀವಿ. ಈಗ ನೋಡ್ರಿ, ಜಾತಿ ಗಣತಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ನಾವು. ಜಾತಿ ಗಣತಿ ಆಗಲೇಬೇಕು. ಈಗ ಜಾತಿ ಗಣತಿ ಆಗದೆ ಹೋದರೆ ನಿಮ್ಮ ಮನೆ ಕುಟುಂಬ ಇದೆ ಅಂತ ನಿಮ್ಮ ಕುಟುಂಬದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಏನಾಗಿದೆ ಅಂತ ಗೊತ್ತಾಗಬೇಕ ಬೇಡ? 1931ರಲ್ಲಿ ಜಾತಿ ಗಣತಿ ಅಲ್ಲ, 1931ರಲ್ಲಿ ಜಾತಿ ಗಣತಿ ನಿಂತೋಯ್ತು. ಸ್ವಾತಂತ್ರ್ಯ ಬಂದ ಮೇಲೆ ಆಗಲಿಲ್ಲ. ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ನಿಮ್ಮ ಹತ್ರ ಏನಿದೆ ದಾಖಲಾತಿ, ಎಂಪೆರಿಕಲ್ ಡಾಟಾ ಇರಲಿಕ್ಕೆ ಏನಿದೆ ಅಂತ ಕೇಳ್ತಾ ಇದ್ರು. ಅನೇಕ ಹೈಕೋರ್ಟ್ಗಳಲ್ಲಿ, ಅನೇಕ ಸುಪ್ರೀಂ ಕೋರ್ಟ್ನಲ್ಲಿ ಕೇಳ್ತಾ ಇದ್ರು. ಮಂಡಲ್ ಕಮಿಷನ್ ವರದಿನಲ್ಲೂ ಕೇಳಿದ್ರು ಕೂಡ. ಅದಕ್ಕೆ ಜಾತಿ ಗಣತಿ ಮಾಡಬೇಕು. ಜಾತಿ ಗಣತಿ ಯಾಕೆ ಮಾಡಬೇಕು ಅಂತಂದರೆ, ಪ್ರತಿಯೊಬ್ಬರದು ಕೂಡ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ಈಗ ನೀನು ಸ್ವಾತಂತ್ರ್ಯ ಬಂದಾಗ ನಿಮ್ಮ ಮನೆ ಕುಟುಂಬ ಹೆಂಗಿತ್ತು, ಈಗ ಹೆಂಗಾಗಿದೆಯಾ, ಮುಂದೇನಾಗ್ತೀಯಾ ಅಂತ ಗೊತ್ತಾಗಬೇಕ ಬೇಡ? ಸರಿಯಾಗಿ ಮಾಡಿಲ್ಲ ಅಂತ ಯಾರು ಹೇಳಿದವರು? ಎಲ್ಲ ಬಿಜೆಪಿ ನಾಯಕರು. BJPಯವರು ಹೇಳ್ತಾರಪ್ಪ. ನೋಡ್ರಿ, 95% ಆಗಿದೆ. ಯಾವಾಗಲೂ ಕೂಡ ಸರ್ವೆ 100% ಆಗಲ್ಲ. 95% ಆಗಿದೆ. 98% ರೂರಲ್ ಏರಿಯಾದಲ್ಲಿ, 94% ಇದರಲ್ಲಾಗಿದೆ ಅರ್ಬನ್ ಏರಿಯಾದಲ್ಲಿ. ಯಾಕಂತಂದರೆ ಈಗ ಅಪಾರ್ಟ್ಮೆಂಟ್ಗಳಿರ್ತವೆ, ಯಾವುದೋ ರಾಜ್ಯದವರು ಇರ್ತಾರೆ, ಅವ್ರು ಯಾಕೆ ಹೇಳ್ತಾರೆ? ಅವ್ರು ಸಿಗೋದು ಇಲ್ಲ. 1,60,60,000 ಜನ ಈ ಇದರಲ್ಲಿ ಸರ್ವೆನಲ್ಲಿ ಇನ್ವಾಲ್ವ್ ಆಗಿದ್ದು. 1,33,000 ಜನ ಟೀಚರ್ಗಳಾಗಿದ್ರು. ಯಾವ ಜಾತಿ ಟೀಚರ್ಗಳಿರೋದು? ಟೀಚರ್ಗಳಲ್ಲಿ ಎಷ್ಟು ಜಾಸ್ತಿ ಯಾರಪ್ಪ ಇರೋದು? ಹೆಚ್ಚಾಗಿರೋದು ಯಾರ್ರೀ? ಜನರಲ್ ಕ್ಯಾಟಗರಿಯವರಲ್ವಾ? ಮತ್ತೆ ಹೆಂಗೆ ಸರ್ವೆ ಆಗಿಲ್ಲ ಅಂತ ಹೇಳ್ತೀರಿ? ಸರ್ವೆ ಆಗಿಲ್ಲ, ಸರಿಯಾಗಿ ಆಗಿಲ್ಲ, ವೈಜ್ಞಾನಿಕವಾಗಿ ಆಗಿಲ್ಲ. ಹೆಂಗಪ್ಪ ವೈಜ್ಞಾನಿಕ ಅಂದ್ರೆ ಏನು? ಏನ್ರಿ ಹಾಗಂದ್ರೆ ವೈಜ್ಞಾನಿಕ ಅಂದ್ರೆ? ನಾನು ಹಿಂದುಳಿದ ಜಾತಿಯಿಂದ ಬಂದವನು. ಸರ್ವೆ ಅಂದ್ರೆ ಏನು ಅಂತ ಈಗ 2011ರಲ್ಲಿ ಲಾಸ್ಟ್ ಸರ್ವೆ ಆಗಿತ್ತು. ಅದು ಜಾತಿ ಗಣತಿ ಅಲ್ಲ, ಅದು ಗಣತಿ ಸರ್ವೆ ಆಗಿತ್ತು, ಜನಗಣತಿ ಆಗಿತ್ತು ಅಲ್ವಾ? ಅದು 100ಕ್ಕೆ 100 ಆಗ್ಬಿಟ್ಟಿದ್ಯಾ? ನಾನು ಕ್ಯಾಬಿನೆಟ್ ಮಂಡಿಸ್ತೇನೆ, ಅಸೆಂಬ್ಲಿನಲ್ಲಿ ನೇರವಾಗಿ ಮಂಡಿಸಕ್ಕೆ ಬರಲ್ಲ. ಕ್ಯಾಬಿನೆಟ್ನಲ್ಲಿ ಮಂಡಿಸಿ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ಅಸೆಂಬ್ಲಿನಲ್ಲಿ ಮಂಡಿಸಿ. ಮಹಾರಾಷ್ಟ್ರ ಸರ್ಕಾರದವರು ತಮ್ಮ ಅನುದಾನದಲ್ಲಿ ಬೆಳಗಾವಿಯಲ್ಲಿ ಒಂದು ಭವನವನ್ನು ಕಟ್ತಾ ಇದ್ದಾರೆ. ಭಾರತದ ಒಕ್ಕೂಟದ ವ್ಯವಸ್ಥೆಯನ್ನ ಗಾಳಿಗೆ ತೂರಿ ಅವರು ತಮ್ಮನ್ನು ಕಟ್ಟೋದು, ಇಲ್ಲಿ ಜನರಿಗೆ ವಿಮಾ ಸೌಲಭ್ಯ. ನೋಡಯ್ಯ, ನಾವು ಈಗ ಡೆಲ್ಲಿನಲ್ಲಿ ಹೋಗಿ ಕಟ್ಟಿದೋ ಒಂದು ಹೊಸ ಬಿಲ್ಡಿಂಗ್ ಉದ್ಘಾಟನೆ ಮಾಡೋದು. ಆಸ್ತಿ ಸಂಪಾದನೆ ಮಾಡಲಿಕ್ಕೆ, ತಿರುಗಾಡಲಿಕ್ಕೆ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅವಕಾಶಗಳಿದ್ದಾವೆ, ಸಂವಿಧಾನದಲ್ಲಿ ಅವಕಾಶ. ಹಾಗಂತೇಳಿ ನಮ್ಮ ಜಾಗನ ಆಕ್ರಮಿಸ್ಕೊಳಕ್ಕೆ ಬರಲ್ಲ ಅವರು.
ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಸರ್. ನೋಡಪ್ಪ ಕೇಳಿ ಇಲ್ಲಿ, ನಾವು ಮರಾಠಿಗರನ್ನ ಕರ್ನಾಟಕದಲ್ಲಿ ಇದೆಯಲ್ಲ, ಬೆಳಗಾವಿ ಇದೆಯಲ್ಲ, ಬೆಳಗಾವಿನ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ಗೊತ್ತಾಯ್ತಾ? ತಿಳ್ಕೊ ಸರಿಯಾಗಿ. ಸರ್, ಈಗ ಒಳ ಮೀಸಲಾತಿ ವಿಚಾರವಾಗಿ ಎಚ್ ಆಂಜನೇಯ ಅವರು ಆರೋಪ ಮಾಡ್ತಾ ಇದ್ದಾರೆ, ತಮ್ಮ ಪಕ್ಷದವರೇ. ಏನು ಆರೋಪ ಮಾಡಿ? ಅಲ್ಲಿರೆಲ್ಲ ಆಗೋಯ್ತು, ನಮಗೆ ರಕ್ತ ಬರೋದು ಬಾಕಿ ಉಳಿದಿದೆ ಒಳ ಮೀಸಲಾತಿ ವಿಚಾರವಾಗಿ. ನೋಡಪ್ಪ, ಆಂಜನೇಯನೂ ಒಪ್ಕೊಂಡಿದ್ದಾರೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ, ಒಳ ಮೀಸಲಾತಿ ಮಾಡಬೇಕು ಅಂತೇಳಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗ ರಚನೆ ಮಾಡಿರೋದು. ಅವರು ವರದಿ 2 ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿದ್ರು. 2 ತಿಂಗಳಲ್ಲಿ ವರದಿ ಕೊಟ್ಟ ಮೇಲೆ ಎಂಪ್ಯಾರಿಕಲ್ ಡಾಟಾ ಸಿಕ್ಕಿದ ಮೇಲೆ, ಬಿಕಾಸ್ ಏನಾಗಿದೆ ನೋಡಿ, ನಿಮಗೆಲ್ಲ ಗೊತ್ತಿರೋದಿಲ್ಲ, ನಿಮಗೆ ಅದೇ ಬಂದಿರೋದು ನಮಗೆ ತಾಪತ್ರಯ. BJP-ಯವರು ಹೇಳ್ದದ್ನೇ ವೇದವಾಕ್ಯ ಅನ್ಕೊಂಡ್ಬಿಡ್ತೀವಿ. ಈಗ ನೋಡಿ, ತಿಳ್ಕೊಬೇಕು ನೀವು, ಕರ್ನಾಟಕದಲ್ಲಿ ಆದಿ ದ್ರಾವಿಡ ಅಂತ ಇದ್ದಾರೆ, ಆದಿ ಕರ್ನಾಟಕ ಅಂತ ಇದ್ದಾರೆ, ಆದಿ ಆಂಧ್ರ ಅಂತ ಇದ್ದಾರೆ, ದಲಿತರಿದ್ದಾರೆ, SC ಜನಾಂಗ. ಸೊ 102 ಜಾತಿಗಳಿದ್ದಾವೆ, 102 ಜಾತಿಗಳು. ಬರೀ ಲೆಫ್ಟು, ರೈಟು, ಗೋವಿ, ಲಂಬಾಣಿ ಅಷ್ಟೇ ಅಲ್ಲ ಇರೋದು. ದೇರ್ ಆರ್ 102 ಕಾಸ್ಟ್ಸ್ ಇನ್ SC-ನಲ್ಲಿ 102 ಕ್ಯಾಸ್ಟ್ ಇದ್ದಾವೆ. ನೀವು ಒಳ ಮೀಸಲಾತಿ ಯಾಕೆ ಆಗಲ್ಲ ಅಂತಂದರೆ, ಲೆಫ್ಟ್ನವರು ಆದಿ ದ್ರಾವಿಡ ಅಂತ ಹೇಳ್ಕೊತಾರೆ, ಕೆಲವು ಕಡೆ ರೈಟ್ನವರು ಆದಿ ದ್ರಾವಿಡ ಅಂತ ಹೇಳ್ಕೊತಾರೆ, ಆದಿ ಕರ್ನಾಟಕ ಅಂತ ಇವರು ಹೇಳ್ಕೊತಾರೆ, ಅವರು ಹೇಳ್ಕೊತಾರೆ. ಅದಕ್ಕೆ ಸರ್ವೆ ಮಾಡಿಸಿ ಯಾರು ಲೆಫ್ಟಿಗೆ ಸೇರಿದವ್ರು ಯಾರು, ರೈಟಿಗೆ ಸೇರಿದವ್ರು ಯಾರು ಅಂತ ಲೆಕ್ಕ ಬೇಕಲ್ವಾ? ಆ ಲೆಕ್ಕ ಇಲ್ಲದೇ ಮಾಡೋಕ್ಕಾಗತ್ತಾ? ಏನೋ ಮಾಡೋಕ್ಕಾಗತ್ತೇನೆ? ಅವಕ್ಕೇನು ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ. ನೀವು ಹೇಳ್ತೀನಿ